ನನಗಿಲ್ಲಿ ಮಾತಾಡಬೇಕು ಅಂತ ಸಡನ್ನಾಗಿ ಕರೆದಿದ್ದಾರೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಡಾಕ್ಟ್ರ್ ಸಾಧನೆ ಹಿಂದೆ ಇಷ್ಟೊಂದು ಜನ ಅಭಿಮಾನಿಗಳ ಆಶೀರ್ವಾದ ಇದೆ ಅನ್ನೋದು ಇವತ್ತು ನನಗೆ ಅರಿವಿಗೆ ಬಂದಿದೆ. ಅವರಿಷ್ಟು ಸಾಧನೆ ಮಾಡಬೇಕು ಅಂದರೆ ನನಗೆ ನನ್ನ ತಂದೆ ತಾಯಿಗಳು ಕೊಟ್ಟಂಥ ಸಂಸ್ಕಾರ, ಮುಖ್ಯವಾಗಿ ನನ್ನ ತಂದೆ ನನಗೆ ಕೊಟ್ಟ ತಾಳ್ಮೆ. ನನ್ನ ಕೈಯಲ್ಲಿ ಒಂದು ಸರ್ಕಾರಿ ಹುದ್ದೆದು ಆರ್ಡ್ರ್ ನನ್ನ ಕೈಯಲ್ಲಿತ್ತು. ನಾನು ಇವತ್ತಿನ ದಿವಸ ಒಂದು ದೊಡ್ಡ ಹುದ್ದೆಗೆ ಹೋಗಿ ಒಂದು ಸಣ್ಣ ಸಾಧನೆ ಮಾಡ್ತಿದ್ದೋ ಏನೋ ಗೊತ್ತಿಲ್ಲ. ಆದರೆ ನನ್ನ ತಂದೆ ಹೇಳಿದ್ರು, ನೋಡಮ್ಮ, ನಿನ್ನ ಗಂಡನ ಭವಿಷ್ಯ ಮುಖ್ಯ. ನಿನ್ನ ಸರ್ಕಾರಿ ಕೆಲಸ ಯಾರಾದರೂ ಮಾಡ್ಬೋದು, ಆದರೆ ಅವರ ಪೂರ್ತಿ ಭವಿಷ್ಯ ನಿನ್ನ ಕೈಯಲ್ಲಿದೆ. ನಿನಗೆ ನನ್ನ ಮಾತು ಕೇಳಬೇಕು ಅಂದರೆ ನಿನ್ನ ಕೆಲಸದ ಬಗ್ಗೆ ಬಿಟ್ಬಿಡು, ನಿನ್ನ ಸಂಸಾರದ ಕಡೆ ಗಮನ ಕೊಡು ಅಂತ ಮೊದಲನೇ ಬಾರಿಗೆ ನನ್ನ ತಂದೆ ಹೇಳಿಕೊಟ್ಟ ಮಾರ್ಗದಲ್ಲೇ ನಾನು ನಡೆದೆ. ಈ ಸಾಧನೆ ಹಿಂದೆ ಹೆಚ್ಚಿನ ಇದು ನನ್ನ ತಂದೆ ತಾಯಿಗೆ ಸಲ್ಲಬೇಕು. ಅದಾದಮೇಲೆ ನಮ್ಮ ಅತ್ತೆ ಅವರು ಎಷ್ಟು ಇದಾಗಿ ಅವ್ರ ಮಗನ್ನ ಬೆಳೆಸಿದ್ರು ಅಂದರೆ, ಅವರು ಯಾವಾಗಲೂ ನನ್ನ ಹತ್ರ ಹೇಳ್ಕೊಡೋರು. ನಮ್ಮ ತಾಯಿನೇ ನನಗೆ ಬಡವ್ರ ಬಗ್ಗೆ ಸಹಾಯ ಮಾಡಬೇಕು ಅನ್ನೋದೇ ಹೇಳ್ಕೊಟ್ಟಂಥ ಮೊದಲನೇ ಗುರು. ಮನೆ ಬಾಗಿಲಿಗೆ ಯಾರಾದರೂ ಬಂದರೆ ಬರೀ ಕೈಯಲ್ಲಿ ಯಾವತ್ತೂ ಕಳಿಸ್ತಿರ್ಲಿಲ್ಲ, ನನ್ನ ಕೈಲೇ ಕೊಡಿಸೋರು. ನೋಡಪ್ಪ, ನಾವು ಇರೋದನ್ನು ಹಂಚಿ 4 ಜನಕ್ಕೆ ಸಹಾಯ ಮಾಡಿ ಬದುಕಬೇಕು ಅನ್ನೋದು ಬದುಕು ಹೇಳಿಕೊಟ್ಟಂಥ ಮೊದಲನೇ ಗುರುನೇ ನಮ್ಮ ಅತ್ತೆ, ನನ್ನ ಯಜಮಾನರಿಗೆ. ಆ ಬುನಾದಿನ ಇವತ್ತು ಈ ರಾಜ್ಯದ ಜನಗಳಿಗೆ ಮಾಡಬೇಕು ಅನ್ನೋ ಒಂದು ಗುರಿನ ಮನಸ್ಸಿನಲ್ಲಿ ಹುಟ್ಟು ಹಾಕಿದಂಥ ಮಹಾತಾಯಿಯವರು. ಅದು ಒಂದೇ ಅಲ್ಲ, ಅವರಿಗೆ ಅವರ ಅನುಭವದ ಮೇಲೆ ತಾನು ಒಬ್ಬ ದೊಡ್ಡ ಡಾಕ್ಟ್ರ್ ಆಗಬೇಕು ಅನ್ನೋದು ಮೊದಲನೇ ಆಸೆಯಾಗಿ ಡಾಕ್ಟ್ರ್ ಆದರು. ಆದರೆ ರಾಜ್ಯದಲ್ಲಿ ಒಂದು ಹೃದ್ರೋಗದ ಬಗ್ಗೆ ಯೋಚನೆ ಮಾಡ್ತಿದ್ದೆ. MD ಓದಬೇಕಾದ್ರೆ ಯಾವಾಗಲೂ ಹೇಳೋರು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತಲೇ ಹೇಳ್ಕೊಂಡು ತಿರುಗ್ತಿದ್ರು. ತಕ್ಷಣಕ್ಕೆ ಅವ್ರಿಗೆ DM ಸೀಟ್ ಸಿಕ್ತು. ಆದರೆ DM ಮಾಡೋಕ್ಕೆ ಹೋದಾಗ ಅವರಿಗೆ ಕೆಲವು ಮಾನಸಿಕವಾಗಿ ಹೆಚ್ಚು ನೋವು ಆಯಿತು ಅವರಿಗೆ. ಏಕೆಂದರೆ ಅವ್ರು DM ಮಾಡಬೇಕಾದ್ರೆ ಒಬ್ಬ MLA ಅಳಿಯ ಆಗಿರಲಿಲ್ಲ, ಅವತ್ತು ಒಬ್ಬ ರಾಜ್ಯದ ಮಂತ್ರಿ ಅಳಿಯ ಆಗಿದ್ದರು. ಅದು ಅಲ್ಲಿ ವಾತಾವರಣಕ್ಕೆ ಅವ್ರಿಗೆ ಸರಿ ಹೋಗಲಿಲ್ಲ ಅನಿಸುತ್ತೆ. ಅವ್ರಿಗೆಲ್ಲರಿಗೂ ಇವರೇನೋ ಇನ್ಫ್ಲೂಯೆನ್ಸಿಂದ ಬಂದಿದ್ದಾರೆ ಒಂಥರ ಆ ಥರ ತುಂಬ ಟ್ರೀಟ್ ಮಾಡಿದ್ರು ಅವರು. ಅದನ್ನೆಲ್ಲ ಮೆಟ್ಟಿ ನಿಂತು ಅವ್ರು DM ಓದಿದ್ರು. ಬಟ್ ಆ ಪರಿಸ್ಥಿತಿಲಿ ಬೇರೆಯವರಾಗಿದ್ದರೆ ಅರ್ಧಕ್ಕೆ ಬಿಟ್ಟು ಬಂದಿರ್ತಿದ್ರು ಅನಿಸುತ್ತೆ. ಆದರೆ ಅವ್ರ ಮನಸ್ಸನ್ನು ಗಟ್ಟಿ ಮಾಡಿ ತನ್ನ ಮನಸ್ಸಿನ ನೋವನ್ನೆಲ್ಲ ಬದಿಗಿಟ್ಟು ಅವರು ಅವತ್ತು ಬಂದಿದ್ದು ಒಂದೇ ಅಲ್ಲ, ಆ ನೋವನ್ನು ತನ್ನ ಮುಂದಿನ DM ಮಾಡೋ ಹುಡುಗರುಗಳಿಗಾಗಲಿ ಅಥವಾ ಯಾವುದೇ ಸ್ಟೂಡೆಂಟ್ಗಾಗಲಿ ಆಗಬಾರ್ದು ಅನ್ನೋದಕ್ಕೆ ಅವ್ರ ಅನುಭವದ ಮೇಲೆ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದಲೇ ಅವ್ರನ್ನೆಲ್ಲ ನಡೆಸ್ಕೊಂಡಿದ್ದಾರೆ. ಅದು ನನಗೆ ಗೊತ್ತೋದು. ಅದು ತುಂಬ ಜನದ ಬಾಯಲ್ಲಿ ಕೇಳಿದ್ದೀನಿ ನಾನು. DM ಪಾಸ್ ಆದಾಗ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಬಂದಾಗ ಹೇಳೋರು, ಡಾಕ್ಟ್ರ್ ಸಹಕಾರದಿಂದ ನಾವು ನಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ನಾವು ಒಂದು ಜವಾಬ್ದಾರಿಯುತ DM ಪಾಸ್ ಮಾಡಿ ಒಳ್ಳೆ ಡಾಕ್ಟ್ರಾಗಿ ಈಚೆ ಬಂದಿದ್ದೀವಿ ಅಂತ ಅವರು ಹೇಳಿರೋದನ್ನು ನಾನು ಕೇಳಿದ್ದೀನಿ. ಅದು ಈ ಜಯದೇವದು ಸಾಧನೆಗೆ ಅವರೊಬ್ಬರಿಂದ ಆಗಿಲ್ಲ, ಈ ಸಾಧನೆ ಆಗಿರೋದು ನಿಮ್ಮೆಲ್ಲ ಆ ಸಿಬ್ಬಂದಿಗಳಿಂದ ಆಗಿದೆ ಅಂತ ನಾನು ಪದೇ ಹೇಳ್ತಾ ಇರ್ತೀನಿ. ಈಗ ಡಾಕ್ಟರ್ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು, ಮೊದಲನೇ ಬಾರಿ ಒಂದು ಜರ್ನಲ್ ಬಂದಾಗ ನನಗೆ ತುಂಬ ಆಸೆ ಇತ್ತು. ಕಾನ್ಫರೆನ್ಸ್ಗಳಿಗೆ ಹೋದಾಗ ಅದು ನೋಡುವೆ ನಾನು. ಬೇರೆ ದೇಶದ ಡಾಕ್ಟ್ರುಗಳೇ ಮಾಡ್ತಾರೆ, ನಮ್ಮ ದೇಶದ ಯಾಕಿಲ್ಲ ಡಾಕ್ಟ್ರೇ. ಅವ್ರು ಡೈರೆಕ್ಟ್ರಾಗಿ ಅವರು ಸೇರಿದಾಗ ನಾನು ಸಾದಿಕ್ ಅವ್ರಿಗೆ ಹೇಳಿದ್ದೆ, ವಿಶೇಷವಾದ ಕೇಸ್ ಏನೇ ಇದ್ದರೂ ಸಾದಿಕ್ ಅದು ತೆಗೆದಿಟ್ಬಿಟ್ಟು ಆ ರಿಸರ್ಚ್ಗಳು ಆಗ ಅಂಥದ್ದನ್ನು ನೀವು ಮಾಡಿ ಅಂಥೇಳಿ ರೆಕಾರ್ಡ್ಸ್ ಕೀಪ್ ಮಾಡಿ ಅಂತ ಹೇಳಿದ್ದೆ ಅವರಿಗೆ. ಮೊದಲನೇ ಸರಿ ಅವತ್ತೊಂದು ಜರ್ನಲಲ್ಲಿ ಬಂದಾಗ ಜಯದೇವ್ ಅದು ಹೇಳ್ತಿದ್ದಾರೆ ಶ್ರೀನಿವಾಸ ಅವರಾಗ ಫಸ್ಟ್ ಬಾರಿ ಅವರೊಂದು ಸೆಲೆಬ್ರೇಟ್ ಮಾಡಿದ್ರು ಅನ್ಸುತ್ತೆ. ಅದಕ್ಕೆ ಯಾರ್ಯಾರಿದ್ರು ಅವ್ರಿಗೆಲ್ಲರಿಗೂ ಒಂದು ಗಿಫ್ಟ್ ಕೊಟ್ಟು ದಟ್ಸ್ ಹೌ ಹಿ ಎನ್ಕರೇಜ್ಡ್ ಡಾಕ್ಟ್ರು ಅಂತ ನಾನು ಈಗಲೂ ನೆನೆಸ್ಕೊಂತೀನಿ. ಅದು ನಾನು ಅನ್ನೋ ಪದ ಅವ್ರಿಗೆ ಬಾಯಲ್ಲಿ ಯಾವಾಗಲೂ ಬರ್ತಿಲ್ಲ. ನಾವು, ನಮ್ಮ ಆಸ್ಪತ್ರೆ ಜನ,
ಅವ್ರು ಯಾವುದೇ ಕಾರಣಕ್ಕೂ ನನ್ನ ಆಸ್ಪತ್ರೆ ನಾನು ಮಾಡಿದೆ, ನಾನು ಡೈರೆಕ್ಟ್ರು ನಂದು ಅಂತ ಅವ್ರ ಬಾಯಲ್ಲಿ ಯಾವತ್ತೂ ಅವ್ರು ಮಾತಾಡ್ತಿರ್ಲಿಲ್ಲ. ಅವ್ರು ಹೇಳ್ತಿದ್ದೆ, ನೋಡಮ್ಮ ನಮ್ಮ ಹಾಸ್ಪಿಟ್ಲು ಇವ್ರು ಇದನ್ನು ಮಾಡಿದ್ದಾರೆ, ಇವತ್ತು ಇದು ಪಬ್ಲಿಷ್ ಆಗಿದೆ ಅಂತ ಹೇಳೋದು ನನಗೆ ಭಾರಿ ಸಂತೋಷ ಆಗೋದು ಅದು ಅವ್ರು ಹೇಳಬೇಕಾದ್ರೆ. ಆದರೆ ಅವ್ರದ್ದು ಒಂದು ಸ್ವಭಾವ ನಾನು ತುಂಬ ಇಷ್ಟಪಡೋದೇನೆಂದರೆ, ಮನೆಯಿಂದ ಹೊರಡುವಾಗ ಯಾವ ನಗುಲ್ ಹೋಗ್ತಿದ್ರು, ಹಾಸ್ಪಿಟ್ಲಿಗೆ ಬಂದು ಮನೆಗೆ ವಾಪಸ್ ಬರಬೇಕಾದ್ರೆ ಇಲ್ಲಿ ಏನೇ ಸಮಸ್ಯೆಗಳಿದ್ರೂ ಯಾವ ಸಮಸ್ಯೆ ಮನೆಗೆ ತರ್ತಿರ್ಲಿಲ್ಲ ಅವರು. ಬೆಳಗ್ಗೆ ಹೊರಟ ನಗುನೇ ಸಾಯಂಕಾಲ ಮನೆಗೆ ಬರಬೇಕಾದ್ರೆ ಆ ನಗುಲೇ ಬರೋರು. ಹೆಚ್ಚಿನ ರೀತಿಯಲ್ಲಿ ತಾಳ್ಮೆಯಿಂದ ಇದ್ದು, ನಾನು ಯಾವತ್ತೂ ಅವ್ರಿಗೆ ಮನೆ ಸಮಸ್ಯೆ ಹೇಳ್ತಾನೂ ಇರಲಿಲ್ಲ, ಅವ್ರ ಹಾಸ್ಪಿಟ್ಲ್ ಸಮಸ್ಯೆನೂ ಹೇಳ್ತಿರ್ಲಿಲ್ಲ. ಅದು ಒಂದು ಅವ್ರದ್ದು ವಿಶೇಷವಾದ ಗುಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟು ದಿವಸ ಹೇಗೆ ಬೆಳೆಸಿದಿರೋ ಅದೇ ರೀತಿ ಮುಂದೂ ಸಹ ಜವಾಬ್ದಾರಿಯುತವಾಗಿ ಜಯದೇವ ಸಿಬ್ಬಂದಿಗಳು ಮೇಲೆ ಮೇಲೆ ಇದನ್ನು ತರ್ತಾರೆ, ಈ ಜಯದೇವ ಹೆಸರು ಅಂತ ಹೇಳಿ ನಾನು ನಂಬಿದ್ದೀನಿ. ಅದೊಂದು ನಿಮ್ಮೆಲ್ಲರಲ್ಲೆಲ್ಲ ಅರಿಕೆ. ನಮಸ್ತೆ.